Hey, hi, hello, namaskara. Elrigu welcome back to our Working Mom Wonders YouTube channel. Elru hegidiri? Elru ಆರಾಮಿದ್ದೀರಿ ಅಂತ ತಿಳ್ಕೊಳ್ತೀನಿ. So previously ನಾವು ಮಾಡಿರುವಂತಹ ಟೈಮ್ ಮ್ಯಾನೇಜ್ಮೆಂಟ್ ಫಾರ್ ವರ್ಕಿಂಗ್ ಮಾಮ್ಸ್ ಅನ್ನುವಂತ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಸೊ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಒಂದು ಟಾಪಿಕ್ ಏನ್ ಮಾತಾಡಕ್ ನಾನು ನಿಮ್ ಮುಂದೆ ಬಂದಿದ್ದೀನಿ ಅಂತಂದ್ರೆ, ಸೊ ವರ್ಕಿಂಗ್ ಮಾಮ್ ಇರೋದ್ರಿಂದ ನಮ್ಗೆ ಏನಾಗುತ್ತೆ ಅಂತಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಏನಪ್ಪಾ ಅಡ್ಗೆ ಮಾಡೋದು ಅನ್ನೋದು ಒಂದು ಫುಲ್ ಕನ್ಫ್ಯೂಷನ್ ಅಲ್ಲಿ ಇರ್ತೀವಿ ಯಾವಾಗ್ಲೂ. ಅಂದ್ರೆ ಲೈಕ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನ್ ಮಾಡ್ಬೇಕು, ಲಂಚ್ ಏನ್ ಮಾಡ್ಬೇಕು, ಮತ್ತೆ ಡಿನ್ನರ್ಗೆ ಏನ್ ಪ್ರಿಪರೇಷನ್ ಮಾಡ್ಕೊಳ್ಬೇಕು ಅನ್ನೋದು ಒಂದು ಯಾವಾಗ್ಲೂ ಕನ್ಫ್ಯೂಷನ್ ಇದ್ದೇ ಇರುತ್ತೆ ನಮ್ಮ ತಲೆಯಲ್ಲಿ. ಸೊ ಏನಂದ್ರೆ ಬೆಳಗ್ಗೆ ಎದ್ದಾಗ್ಲಿಂದನೂ ಲೈಕ್ ಹಾಸಿಗೆಯಲ್ಲಿ ಇದ್ದಾಗ್ಲೇನೆ ನಾವು ಅಲಾರಾಮ್ ನ ಸ್ನೂಸ್ ಮಾಡೋದ್ರಿಂದ ಹಿಡಿದು ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಅಡ್ಗೆ ಮಾಡಿ ಸಡನ್ಲಿ ಮಕ್ಕಳಿಗೆ ರೆಡಿ ಮಾಡಿ ಅವ್ರಿಗೂ ಸ್ಕೂಲಿಗೆ ಕಳಿಸಿ ನಾವು ಆಫೀಸಿಗೆ ಬರೋದ್ರಲ್ಲಿ ಎಷ್ಟು ಟಯರ್ಡ್ ಅನ್ಸುತ್ತೆ. ಹಾಗೆ ಆ ದಿನ ಪೂರ್ತಿ ಹಾಗೇನೆ ನಡೆಯುತ್ತೆ. ಅಂದ್ರೆ ಲೈಕ್ ಫುಲ್ ಟಯರ್ಡ್ನೆಸ್ ಆಗೇ ಇರುತ್ತೆ. ಒಂದು ಏನ್ ಟೆನ್ಷನ್ ಅನ್ನೋದೇನಿರುತ್ತಲ್ವಾ, ಸೊ ಆ ಟೆನ್ಷನ್ ಕಂಟಿನ್ಯೂಯೇಷನ್ ಆಗುತ್ತೆ ಫುಲ್ ಡೇಗೆ. ಸೊ ಅದು ಆಗ್ಬಾರ್ದು ಅಂತಂದ್ರೆ ವಾಟ್ ವಿ ಹ್ಯಾವ್ ಟು ಡೂ ಇಸ್ ಲೈಕ್ ವಿ ಶುಡ್ ಬಿ ಪ್ರಿಪೇರ್ಡ್ ವಿತ್ ವೀಕ್ಲಿ ಮೀಲ್ ಪ್ಲಾನ್ ಅಂತ ಹೇಳ್ತೀನಿ. ಅಂದ್ರೆ ವೀಕ್ಲಿ ನಾವ್ ಏನೇ ಅಡ್ಗೆ ಮಾಡ್ಬೇಕಂತ ಏನೇನೆಲ್ಲ ಅಡ್ಗೆ ಮಾಡ್ಬೇಕು ಅನ್ನೋದನ್ನ ಒಂದು ಪ್ಲಾನ್ ಅಂತ ಮಾಡ್ಕೊಂಡ್ಬಿಟ್ರೆ, ಸೊ ಅದ್ರ ಅಕಾರ್ಡಿಂಗ್ಲಿ ನಾವು ಮುಂಚೆನೆ ಕೆಲವೊಂದು ಪ್ರಿಪರೇಷನ್ಸ್ ನ ಅಟ್ಲೀಸ್ಟ್ ಎಲ್ಲಾ ಪ್ರಿಪರೇಷನ್ಸ್ ನ ಮಾಡಿಟ್ಕೊಳಕ್ ಆಗೋದಿಲ್ಲ. ಬಿಕಾಸ್ ವಿ ಆರ್ ನಾಟ್ ಫಾರಿನರ್ಸ್ ಟು ಲೈಕ್ ಏನಂದ್ರೆ ಫುಲ್ ಮೀಲ್ ನ ಪ್ರಿಪೇರ್ ಮಾಡಿಟ್ಬಿಟ್ಟು ಫುಲ್ ವೀಕ್ಗೋಸ್ಕರ ನಾವು ಮಾಡಿಟ್ಕೊಂಡು ತಿನ್ನೋದಕ್ಕೆ ಆಗೋದಿಲ್ಲ ನಾವು ಇಂಡಿಯನ್ಸ್ಗೆ. ಸೊ ಅಟ್ಲೀಸ್ಟ್ ನಮ್ಗೆ ಅದಕ್ಕೆ ಬೇಕಾಗಿರುವಂತ ಪ್ರಿಪರೇಷನ್ಸ್ ನ ಮಾಡ್ಕೊಂಡ್ಬಿಟ್ರೆ ವಿ ವಿಲ್ ಬಿ ರೆಡಿ ವಿತ್ ಫಾಸ್ಟ್ ಅಂಡ್ ಕ್ವಿಕ್ ಮೀಲ್ ಪ್ರಿಪರೇಷನ್ ಅಂತ ಹೇಳ್ಬೋದು ಎವ್ರಿ ಡೇ ಬೇಸಿಸ್. ಸೊ ಅದನ್ನೆಲ್ಲ ಹೇಗ್ ಮಾಡ್ಬೋದು ಕೆಲವೊಂದಿಷ್ಟು ನಾನು ನಿಮ್ಗೆ ಐಡಿಯಾಸ್ ನ ಅಥವಾ ಒಂದು ಟಿಪ್ಸ್ ಜೊತೆಗೆ ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಏನಪ್ಪಾ ಇದು ಮೀಲ್ ಪ್ರಿಪರೇಷನ್ ಪ್ಲಾನ್ ಅಂದಿದ ತಕ್ಷಣನೇ ನಾವು ಡೈಲಿ ಬೇಸಿಸ್ ಅಥವಾ ವೀಕ್ಲಿ ಬೇಸಿಸ್ ಸೇಮ್ ಫುಡ್ಡೇ ಊಟ ಮಾಡ್ಬೇಕಾ ಅನ್ನೋದು ಏನು ಇಲ್ಲ. ಸೊ ಇಟ್ ಕ್ಯಾನ್ ಬಿ ಫ್ಲೆಕ್ಸಿಬಲ್, ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಬಹುದು. ಬಟ್ ಅದಕ್ಕೆ ಬೇಕಾಗಿರುವಂತಹ ವಸ್ತುಗಳನ್ನ ನಾವು ಮುಂಚೆನೆ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಕ್ವಿಕ್ ಆಗಿ ಓಕೆ ಈ ವಸ್ತುಗಳಿದೆ, ಈ ತರದ ವಸ್ತುಗಳಿದೆ ಅವೈಲೇಬಲ್, ಈಗ ಇದನ್ನೇ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಬೇಕು, ಇದನ್ನೇ ನಾವು ಲಂಚ್ ಪ್ರಿಪೇರ್ ಮಾಡ್ಕೊಳ್ಬೇಕು, ಇದೇ ಫುಡ್ ನೇ ನಾವು ಡಿನ್ನರ್ಗೆ ಪ್ರಿಪೇರ್ ಮಾಡ್ಕೊಳ್ಬೇಕು ಅನ್ನೋದು ನಿಮ್ ತಲೆಗೆ ನೀಟಾಗಿ ಫ್ಲಾಶ್ ಆಗ್ಬಿಡುತ್ತೆ. ಸೊ ಅಕಾರ್ಡಿಂಗ್ ಟು ದಟ್ ನಾನು ಕೆಲವೊಂದಿಷ್ಟು ಪ್ರಿಪರೇಷನ್ ಐಡಿಯಾಸ್ ನಾನು ನಿಮ್ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ಹೋಪ್ಫುಲಿ ನಿಮ್ಗೆಲ್ಲರಿಗೂ ಇಷ್ಟ ಆಗತ್ತೆ ಅಂತ ಭಾವಿಸ್ತೀನಿ. ಸೊ ಇನ್ನೊಮ್ಮೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವರ್ಕಿಂಗ್ ಮಾಮ್ ನ ಎಫರ್ಟ್ ನ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಸೊ ಕಂಟಿನ್ಯೂ ಮಾಡ್ತೀನಿ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ನಾವು ಯಾವತ್ತೇ ಆಗ್ಲಿ ನಮ್ಗೆ ವೀಕ್ ಆಫ್ಸ್ ಇದ್ದಾಗ ಲೈಕ್ ನಮ್ಗೆ ಯಾವತ್ತೆಲ್ಲ ರಜಾ ಇರುತ್ತೆ ಅಲ್ವಾ, ಸೊ ಆವತ್ತಿನ ದಿನ ನಾವೇನೆಲ್ಲ ಪ್ರಿಪರೇಷನ್ಸ್ ಮಾಡ್ಕೊಳ್ಬೇಕು ಅಂತಂದ್ರೆ ಫಸ್ಟ್ ನಾವು ಕಿಚನ್ ಪ್ಯಾಂಟ್ರಿನಲ್ಲಿ ಏನೆಲ್ಲ ನಮ್ಗೆ ಅವೈಲೇಬಲ್ ಇದೆ ಲೈಕ್ ಗ್ರಾಸರೀಸ್ ಏನೆಲ್ಲ ಇದೆಯೋ ಇಲ್ವೋ ಅಂತಂದ್ಬಿಟ್ಟು ಚೆಕ್ ಮಾಡ್ಕೊಂಡು ಇರೋಂತಹ ಸ್ಟಾಕ್ ಅಲ್ಲಿ ನಾವು ಫಸ್ಟ್ ಅವನ್ನೆಲ್ಲ ರೀಫಿಲ್ ಮಾಡಿ ಇಟ್ಕೊಳ್ಬೇಕು. ನಾವು ಡಬ್ಬಿಗಳು ಮಾಡ್ಕೊಂಡಿರ್ತೀವಲ್ವಾ, ಸೊ ಲೈಕ್ ಬೇಳೆಗೊಂದು ಡಬ್ಬಿ, ಅಕ್ಕಿಗೊಂದು ಡಬ್ಬಿ, ಅಥವಾ ಅವಲಕ್ಕಿಗೆ, ರವೆಗೆ, ಈ ತರ ಪ್ರತಿಯೊಂದಕ್ಕೂ ನಾವು ಗ್ರಾಸರೀಸ್ಗೆ ನಾವು ಡಬ್ಬಿಗಳು ಮಾಡಿರ್ತೀವಲ್ವಾ, ಸೊ ಅದು ಖಾಲಿ ಆಗಿದೆಯೋ ಇದೆಯೋ ಇಲ್ವೋ ಅಂತಂದ್ಬಿಟ್ಟು ಒಂದ್ಸರಿ ಚೆಕ್ ಮಾಡ್ಕೊಂಡು ಅದನ್ನ ಇರೋಂತಹ ಸ್ಟಾಕ್ ಅಲ್ಲಿ ರೀಫಿಲ್ ಮಾಡಿ ಇಲ್ಲದೆ ಇರೋದನ್ನ ನಾವೇನ್ ಮಾಡ್ಬೇಕು ನೋಟ್ ಡೌನ್ ಮಾಡಿ ಇಟ್ಕೊಳ್ಬೇಕು. ಲೈಕ್ ಈ ಪ್ರತಿಯೊಂದು ಲೈಕ್ ಕಿಚನ್ ಅಲ್ಲಿ ಇದು ಖಾಲಿ ಆಗಿದೆ, ಲೈಕ್ ಅಕ್ಕಿ ಖಾಲಿ ಆಗಿದೆ, ಬೇಳೆ ಖಾಲಿ ಆಗಿದೆ, ಅಥವಾ ರವೆ ಖಾಲಿ ಆಗಿದೆ, ಸಕ್ಕರೆ ಖಾಲಿ ಆಗಿದೆ, ಟೀ ಪುಡಿ ಖಾಲಿ ಆಗಿದೆ, ಈ ತರ ಪ್ರತಿಯೊಂದು ನಾವು ಲಿಸ್ಟ್ ಮಾಡಿ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ನೀವು ಆನ್ ಟೈಮ್ಗೆ ಪ್ರತಿಯೊಂದು ನೀವು ಕೀಪ್ ಅಪ್ ಆಗ್ಬೋದು. ಅಂದ್ರೆ ಲೈಕ್ ನೀವು ನಾಳೆ ಬೆಳಗ್ಗೆ ಎದ್ದು ನೀವು ಮಂಡೇ ಸ್ಟಾರ್ಟ್ ಮಾಡ್ತಿದೀರಿ ಅಂತಂದ್ರೆ ಸೊ ನೀವು ಬೆಳಗ್ಗೆ ಎದ್ದು ಟೀ ಮಾಡ್ಕೊಳ್ಳೋದ್ರಿಂದ ಹಿಡಿದು ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಪ್ರತಿಯೊಂದಕ್ಕೂ ನೀವು ಅಡಿಗೆ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಅಂಡ್ ಮೋರ್ ಓವರ್ ನಿಮ್ಗೆ ಸಡನ್ಲಿ ಈಗ ಟೀ ಮಾಡೋ ಟೈಮ್ಗೆ ನಿಮ್ಗೆ ಸಕ್ಕರೆ ಇಲ್ಲ ಅಂತ ಅನ್ಕೊಳ್ಳಿ, ಅಥವಾ ಟೀ ಸೊಪ್ಪೆ ಇಲ್ಲ ಅಂತಂದ್ರೆ ಏನಾಗುತ್ತೆ ಹೇಳಿ, ಇವಾಗ್ಲೇ ನಮ್ಗೆ ಟೀ ಕುಡಿದೇ ಇದ್ರೆ ಇರಕ್ಕೆ ಆಗಲ್ಲ, ಕೆಲವೊಬ್ರು ಇರ್ತೀರಾ ಅಂತವ್ರು ಏನ್ ಮಾಡ್ತೀರಾ, ಹೋಗಪ್ಪ ಹೋಗಿ ತಗೊಂಡ್ಬಾ ಅಂತ ಅಂದ್ಬಿಟ್ಟು ಅಂಗಡಿ ಕಳಿಸ್ತೀರಾ. ಅವಾಗ ಏನಾಗುತ್ತೆ ಅಗೇನ್ ಎಕ್ಸ್ಟ್ರಾ ಖರ್ಚು. ನೀವು ಏನಾಗುತ್ತೆ ಅಂದ್ರೆ ಎಲ್ಲಾ ಗ್ರಾಸರೀಸ್ ನ ನೀವು ಒಟ್ಟಿಗೆ ತಗೊಂಡ್ಬಂದ್ರೆ ತಿಂಗಳಿಗೆ ಮಂತ್ಲಿ ಗ್ರಾಸರಿ ಲಿಸ್ಟ್ ಮಾಡ್ಕೊಂಡು ಅವಾಗ ಏನಾಗುತ್ತೆ ಅಂತಂದ್ರೆ ನೀವು ಅಮೌಂಟ್ ಕೂಡ ಸೇವ್ ಮಾಡ್ಬೋದು. ಯಾಕಂದ್ರೆ ಕೆಲವೊಂದಿಷ್ಟು ಲಾರ್ಜ್ ಅಮೌಂಟ್ ನಾವು ಕಿಚನ್ ಗ್ರಾಸರೀಸ್ ನಾವು ಬೈ ಮಾಡಿದಾಗ ಡಿಸ್ಕೌಂಟ್ಸ್ ತುಂಬಾ ಸಿಗ್ತಿರುತ್ತೆ. ನೀವು ಎಲ್ಲೇ ಹೋಗಿ, ನೀವು ದೊಡ್ಡ ಮಾಲ್ ಅಲ್ಲಿ ಹೋಗಿ ನೀವು ಶಾಪಿಂಗ್ ಮಾಡಿದ್ರು ಲೈಕ್ ರಿಲಯನ್ಸ್ ಫ್ರೆಶ್ ಆಗಿರ್ಬೋದು, ವಿಶಾಲ್ ಮಾರ್ಟ್ ಆಗಿರ್ಬೋದು, ಅಥವಾ ಈಗ
ಬಿಗ್ ಬಜಾರ್ಸ್ ಈ ತರ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ನೀವು ಹೋಗಿ ಶಾಪಿಂಗ್ ಮಾಡಿ ಅಥವಾ ಚಿಕ್ಕ ಅಂಗಡಿಗಳಲ್ಲಿ ಹೋಗಿ ನೀವು ಶಾಪಿಂಗ್ ಮಾಡಿದ್ರಷ್ಟೇ ಲಾರ್ಜ್ ಅಮೌಂಟ್ ಅಲ್ಲಿ ನೀವು ಗ್ರಾಸರೀಸ್ ನ ಬೈ ಮಾಡಿದಾಗ ಆಬ್ವಿಯಸ್ಲಿ ನಿಮ್ಗೆ ಕೆಲವೊಂದಿಷ್ಟು ಡಿಸ್ಕೌಂಟ್ ಸಿಕ್ಕೇ ಅದ್ರ ಬದಲು ನೀವು ಹೋಗ್ಬಿಟ್ಟು ಒಂದೊಂದೇ ವಸ್ತುಗಳಿಗೆ ನೀವು ಅಂಗಡಿಗೆ ಹೋದ್ರೆ ಏನಾಗುತ್ತೆ ಹೇಳಿ 1 to double ಅಮೌಂಟ್ ನೀವು ಕಟ್ಲೇಬೇಕಾಗುತ್ತೆ. ಅಂದ್ರೆ ನಾವ್ ಏನು ಮಾತಾಡಕ್ಕಾಗಲ್ಲ ರಿಪೀಟ್ ಅವ್ರಿಗೆ ನಮ್ಗೆ ಡಿಸ್ಕೌಂಟ್ ಕೊಡಿ ಡಿಸ್ಕೌಂಟ್ ಕೊಡಿ ಅಂತ ನಾವೇನು ಕೇಳೋದಕ್ಕಾಗೋದಿಲ್ಲ. ಇಫ್ ಯು ಬೈ ಇಟ್ ಫಾರ್ ಲಾರ್ಜರ್ ಅಮೌಂಟ್ ಏನಾಗುತ್ತೆ ಡಿಸ್ಕೌಂಟ್ ಕೇಳೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ನೋಡಪ್ಪ ನಾನು ಇಷ್ಟು ನಿಂಗೆ ವ್ಯಾಪಾರ ಮಾಡಿದೀನಿ ನನ್ಗೆ ಇಷ್ಟು ಡಿಸ್ಕೌಂಟ್ ಕೊಡೋದಿಲ್ವಾ ಅಂತ ಕೇಳೋದಕ್ಕೆ ನಿಮ್ಗೆ ಅರ್ಹತೆ ಇರುತ್ತೆ. ಸೊ ಅದ್ರ ಬೇಸಿಸ್ ಮೇಲೆ ನಾನು ಹೇಳ್ತಾ ಇದ್ದೀನಿ ಎವ್ರಿ ವೀಕ್ ಯು ಹ್ಯಾವ್ ಟು ಚೆಕ್ ಯುವರ್ ಕಿಚನ್ ಪ್ಯಾಂಟ್ರಿ ಅಂಡ್ ಯು ಶುಡ್ ಬಿ ಮೇಕ್ ಶೋರ್ ದಟ್ ಯು ಹ್ಯಾವ್ ಆಲ್ ದ ಗ್ರೋಸರೀಸ್. ಅಂದ್ರೆ ನಿಮ್ ಗ್ರೋಸರೀಸ್ ಇದೆಯಾ ಇಲ್ವ ಅಂತ ಚೆಕ್ ಮಾಡ್ಕೊಂಡು ರೀಫಿಲ್ ಮಾಡಿಡೋದ್ರೆ ರೀಫಿಲ್ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮ್ಗೆ ರೆಡಿಯಾಗಿ ಅವೈಲೇಬಲ್ ಇರುತ್ತೆ ಪ್ರತಿಯೊಂದೂ. ಸೊ ರೆಡಿ ಅವೈಲೇಬಲ್ ಇರೋದನ್ನ ಏನ್ ಮಾಡ್ಬೋದು ನೀವು ಇಮಿಡಿಯೇಟ್ಲಿ ತಗೊಂಡು ಬಳಸ್ಕೊಳ್ಬಹುದು. ಸೊ ಸೆಕೆಂಡ್ ಐಡಿಯಾ ಅಥವಾ ಸೆಕೆಂಡ್ ಟಿಪ್ ಏನಂತ ಹೇಳ್ಬೋದು ಅಂತಂದ್ರೆ, ಸೊ ನಾವು ಪ್ರತಿನಿತ್ಯ ನಮ್ಮ ಆಹಾರದಲ್ಲಿ ನಾವು ಕಾಳುಗಳು ಬೇಳೆ ಹೀಗೆ ಪ್ರತಿಯೊಂದು ಉಪಯೋಗ ಮಾಡ್ತಿರ್ತೀವಲ್ವಾ. ಸೊ ಮತ್ತೆ ಇಡ್ಲಿ ದೋಸೆ ಹೀಗೆಲ್ಲ ನಾವು ಪ್ರಿಪೇರ್ ಮಾಡ್ಕೊಳ್ಳೋವಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ನಾಳೆ ಮಾಡ್ಬೇಕು ಅಂತಂದ್ರೆ ಇವತ್ತು ನಾವೆಲ್ಲ ಸೋಕ್ ಮಾಡ್ಬೇಕು ಅಂತ ಅನ್ಕೊಳ್ತೀವಿ, ಬಟ್ ಮರ್ತ್ ಬಿಡ್ತೀವಿ ಹಂಗೆ ಕೆಲಸದಲ್ಲಿ. ಅದ್ರ ಬದಲು ನಾವೇನ್ ಮಾಡ್ಬೋದು ಅಂದ್ರೆ ಲೈಕ್ ವೀಕ್ಲಿ ಬೇಸಿಸ್ ನಮ್ಗೆ ಎಷ್ಟೆಲ್ಲ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ನೀವು ಅಂದ್ರೆ ಲೈಕ್ ಒಂದು ಸಂಡೇ ಈಗ ನಿಮ್ಗೆ ರಜೆ ಇದೆ ಅಂತಂದಾಗ ನೀವು ಸಂಡೇನೆ ಪ್ಲಾನ್ ಮಾಡ್ಕೊಂಡ್ಬಿಟ್ಟು ಈಗ ನಿಮ್ಗೆ ದೋಸೆ ಹಿಟ್ಟು ಬೇಕು ಅಂತಂದ್ರೆ ದೋಸೆ ಹಿಟ್ಟಿಗೆ ನೆನ್ಸಿಟ್ಕೊಂಡ್ಬಿಟ್ಟು ಲೈಕ್ ಸ್ಯಾಟರ್ಡೆ ನೈಟ್ ನೀವು ನೆನ್ಸಿಟ್ಕೊಂಡ್ಬಿಟ್ರೆ ಸಂಡೇ ನೀವು ರುಬ್ಬಿ ಎತ್ತಿಟ್ಕೊಳ್ಬಹುದು. ಅಥವಾ ಸಂಡೇ ಮಾರ್ನಿಂಗ್ ನೀವು ನೆನ್ಸಿಟ್ಕೊಂಡು ಸಂಡೇ ಈವ್ನಿಂಗ್ ನೀವು ಅಕ್ಕಿ ಹಿಟ್ಟೆಲ್ಲ ರುಬ್ಬಿಬಿಟ್ಟು ನೀವು ಫ್ರಿಜ್ ಅಲ್ಲಿ ಇಟ್ಕೊಂಡ್ಬಿಟ್ರೆ ನಿಮ್ಗೆ ವೀಕ್ಲಿ ಬೇಸಿಸ್ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು 1 ವೀಕ್ಗೆ ಅಂತ ನಿಮ್ಗೆ ಆಗುತ್ತೆ. ದೋಸೆ ಹಿಟ್ಟು ಅಥವಾ ಇಡ್ಲಿ ಹಿಟ್ಟಾಗಿರ್ಬೋದು. ಹೀಗೆ ಅದ್ರ ಜೊತೆಗೆ ನಿಮ್ಗೆ ಕಾಳುಗಳು ಮೊಳಕೆ ಕಾಳು ಕಟ್ಟಿಟ್ಕೊಳ್ಬೇಕು ಅನ್ನೋಂತ ಆಸೆ ಇದ್ದವರು ಸಂಡೇನೆ ನೀವೆಲ್ಲ ಕಾಳುಗಳನ್ನ ನೆನ್ಸಿಟ್ಕೊಂಡ್ಬಿಟ್ರೆ ಏನಾಗುತ್ತೆ ಸಂಜೆಗೆ ನೀವು ಬಟ್ಟೆ ಕಟ್ಬಿಟ್ಟು ಮೊಳಕೆ ಕಟ್ಟೋದಕ್ಕೆ ಇಟ್ಬಿಟ್ರೆ ಅದು ಮೊಳಕೆ ಕಟ್ಟಿರುತ್ತೆ. ನೆಕ್ಸ್ಟ್ ಡೇ ನೀವು ಅದನ್ನ ತೆಗೆದು ಫ್ರಿಜ್ ಅಲ್ಲಿ ಸ್ಟೋರ್ ಮಾಡ್ಕೊಳ್ಬಹುದು. ಸೊ ಅದರಿಂದ ಏನಾಗುತ್ತೆ ಅಂದ್ರೆ ನಿಮ್ಗೆ ವೀಕ್ಲಿ ಬೇಸ್ಡ್ ನಿಮ್ಗೆ ಅಟ್ಲೀಸ್ಟ್ 1 ವೀಕ್ಗಾದ್ರೂ ನಿಮ್ಗೆ ಈಸಿಯಾಗಿ ಅವೈಲೇಬಲ್ ಇರುತ್ತೆ. ನೀವು ಆಫೀಸ್ ಇಂದ ಬಂದಿದ ತಕ್ಷಣ ಅದೊಂದು ಬರ್ಡನ್ ಇರೋದಿಲ್ಲ. ಅಯ್ಯೋ ನಾನು ನಾಳೆ ದೋಸೆ ಮಾಡ್ಬೇಕು, ನಾಳೆ ಇಡ್ಲಿ ಮಾಡ್ಬೇಕು, ನೆನ್ಸಿಟ್ಕೊಳ್ಬೇಕು, ರುಬ್ಬಬೇಕು. ಬಿಸಿ ಇದ್ದವ್ರಿಗೆ ಇದು ಆಕ್ಚುಲಿ ಅಪ್ಲಿಕೇಬಲ್ ಆಗುತ್ತೆ. ನೀವು 1 ವೀಕ್ಗೋಸ್ಕರ ಅಂತ ಇವೆಲ್ಲ ನೆನ್ಸಿಟ್ಕೊಳ್ಳೋದು ರುಬ್ಕೊಳ್ಳೋದು ಇದೆಲ್ಲ ಕೆಲಸ ಮಾಡ್ಬಿಟ್ಟು ಅದನ್ನ ಪ್ರಿಪೇರ್ ಮಾಡ್ಬಿಟ್ಟು ಫ್ರಿಜ್ ಅಲ್ಲಿ ಎತ್ತಿಟ್ಕೊಂಡ್ಬಿಟ್ರೆ ನಿಮ್ಗೆ ಯೂಸ್ಫುಲ್ ಆಗಿ 1 ವೀಕ್ ಪೂರ್ತಿ ನಿಮ್ದು ಸಾಗುತ್ತೆ ಈ ಒಂದು ಇದರಲ್ಲಿ ಅಂತ ಹೇಳ್ಬೋದು. ಈ ಒಂದು ಪ್ರಿಪರೇಷನ್ ಅಲ್ಲಿ ನಿಮ್ಗೆ 1 ವೀಕ್ ಫುಲ್ ಯೂಸ್ ಆಗುತ್ತೆ. ಅಂಡ್ ಮೋರ್ ಓವರ್ ಸಮ್ಟೈಮ್ಸ್ ಏನಾಗುತ್ತೆ ಅಂತಂದ್ರೆ ಅಡಿಗೆ ಮಾಡ್ಕೊಳ್ಳೋದಕ್ಕೆ ಆಗದೆ ಇರ್ಬೋದು ಅಥವಾ ತುಂಬಾ ಲೇಟ್ ಆಗಿ ಬಂದಿರ್ತಾರೆ ನೀವು ಆಫೀಸ್ ಇಂದ, ಅಂತ ಟೈಮ್ ಅಲ್ಲಿ ದೋಸೆ ಹಿಟ್ಟು ಇತ್ತಂತಂದ್ರೆ 1-2 ದೋಸೆ ಹಾಕೊಂಡ್ ತಿಂದ್ಬಿಟ್ಟು ಮಲ್ಕೊಳ್ಬಹುದು ಅಲ್ವಾ. ಸೊ ಆ ತರ ಈಸಿ ಆಗುತ್ತೆ ನಿಮ್ಗೆ ಅಂತ ಹೇಳ್ಬಿಟ್ಟು ಇದೊಂದು ಟಿಪ್ ನಾನು ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ. ಐಡಿಯಾ ನಂಬರ್ 3 ಅಥವಾ ಟಿಪ್ ನಂಬರ್ 3 ಏನಂತ ಹೇಳ್ಬೋದು ಅಂತಂದ್ರೆ, ನಿಮ್ಮ ಮನೆಯಲ್ಲಿ ಯಾರೆಲ್ಲ ನೀವು ತುಪ್ಪ ಅಥವಾ ಬೆಣ್ಣೆನ ಯೂಸ್ ಮಾಡ್ತಿರ್ತೀರಾ, ಸೊ ಕೆಲವರು ಮನೆಯಲ್ಲಿ ಹೋಮ್ ಮೇಡ್ ತುಪ್ಪನ ಮಾಡ್ಕೊಳ್ತಿರ್ತೀರಾ, ಅಂತವರು ಈ ಪ್ರಿಪರೇಷನ್ ನೀವು ಸಂಡೇನೆ ಮಾಡ್ಕೊಂಡ್ಬಿಡ್ಬೋದು. ಅಂದ್ರೆ ಲೈಕ್ ನಿಮ್ಗೆ ವೀಕ್ಲಿ ಬೇಸಿಸ್ ನಿಮ್ಗೆ ಬೇಕು ಅಂತಂದ್ರೆ ಅಥವಾ ಮಂತ್ಲಿ ಬೇಸಿಸ್ ಬೇಕು ಅಂತಂದ್ರೂ ನೀವು ಯಾವಾಗ ನಿಮ್ಗೆ ರಜೆ ಇರುತ್ತೆ ಅದನ್ನ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಡೈಲಿ ಬೇಸಿಸ್ ನಿಮ್ಗೆ ಬೇಕಾದಾಗೆಲ್ಲ ತುಪ್ಪ ಯೂಸ್ ಮಾಡ್ಕೊಳ್ಬಹುದು ಊಟದಲ್ಲಿ. ಸಪೋಸ್ ಆಗಲ್ಲಪ್ಪ ನಮ್ಗೆ ತುಪ್ಪ ಎಲ್ಲ ನಮ್ಮ ಮನೇಲಿ ಮಾಡ್ಕೊಳ್ಳೋದಿಲ್ಲ ಅಂತಂದ್ರೆ ನಾನು ನಿಮ್ಗೆ ಒಂದು ವೆಬ್ಸೈಟ್ ಲಿಂಕ್ ಕೊಡ್ತೀನಿ, ಅದ್ರಲ್ಲಿ ಹೋಗಿ ದಯವಿಟ್ಟು ಪರ್ಚೇಸ್ ಮಾಡಿ. ಅದು ಶುದ್ಧ ದೇಶೀಯ ತುಪ್ಪ ಆಗಿರುತ್ತೆ. ಸೊ ನಾವು ಕೂಡ ನಮ್ಮ ಮನೇಲಿ ಯೂಸ್ ಮಾಡೋದು ಆತ್ಮನಿರ್ಭರ್ ಫಾರ್ಮ್ ಅವರ ದೇಸಿ ಆಕಳ ತುಪ್ಪ ಆಗಿರುತ್ತೆ. ಸೊ ಅದನ್ನ ನಿಮ್ಗೆ ನಾನು ಡಿಸ್ಪ್ಲೇ ಮಾಡಿರ್ತೀನಿ ಇಲ್ಲಿ ನೋಡ್ತಿರ್ಬೋದು. ಸೊ ಅದೇ ತುಪ್ಪನ ನಾವು ರೆಗ್ಯುಲರ್ ಬೇಸಿಸ್ ನಮ್ಮ ಮನೆಯಲ್ಲಿ ನಾವು ಯೂಸ್ ಮಾಡೋದು. ಸೊ ಇದು ಬಂದು ದೇಸಿ ಆಕಳ ತುಪ್ಪ ಆಗಿರೋದ್ರಿಂದ ಯಾವುದೇ ರೀತಿಯಾದಂತಹ ಕೆಮಿಕಲ್ಸ್ ಏನು ಮಿಕ್ಸ್ ಆಗಿರೋದಿಲ್ಲ, ಅದರಲ್ಲಿ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ಬೋದು. ಸೊ ಅದನ್ನ ನಾನು ನಿಮ್ಗೆ ರೆಕಮೆಂಡ್ ಮಾಡುವಲ್ಲೇ. ನಿಮ್ಗೆ ಏನಾದ್ರೂ ಈ ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ಬೇಕು ಅಂತಂದ್ರೆ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ವೆಬ್ಸೈಟ್ ಲಿಂಕ್ ನ. ಸೊ ಅಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡಬಹುದು. ಕಮಿಂಗ್ ಟು ದ ಫೋರ್ತ್ ಟಿಪ್ ಏನಂತಂದ್ರೆ, ನಾವು ಉತ್ತರ ಕರ್ನಾಟಕ ಭಾಗದವರಾಗಿರೋದ್ರಿಂದ ನಮ್ಮ ಭಾಗದಲ್ಲಿ ನಾವು ಗ್ರೀನ್ ಚಟ್ನಿನ ತುಂಬಾ ಯೂಸ್ ಮಾಡ್ತೀವಿ. ಅಂದ್ರೆ ಯಾವ್ದೇ ಪಲ್ಯ ಮಾಡ್ಲಿ, ಚಟ್ನಿ ಮಾಡ್ಲಿ ಅಥವಾ ರೊಟ್ಟಿನಲ್ಲಿ ಹಚ್ಕೊಂಡ್ ತಿನ್ನೋದಕ್ಕೆ ಸಪರೇಟ್ ಆಗಿ ಅಂತಾನೆ ಗ್ರೀನ್ ಚಟ್ನಿ ಮಾಡ್ಕೊಳ್ತೀವಿ. ಸೊ ಹಸಿ ಮೆಣಸಿನಕಾಯಿ ಚಟ್ನಿ ಅಂತ ಹೇಳ್ತೀವಿ. ಸೊ ಆ ಚಟ್ನಿನೂ ಸಹಿತ ನೀವು ಪ್ರಿಪೇರ್ ಮಾಡಿ ಇಟ್ಕೊಳ್ಬಹುದು. ಸೊ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೆಲವೊಬ್ರು ಅದನ್ನ ಹುರಿದ ಖಾರ ಅಂತಾನು ಹೇಳ್ತಾರೆ. ಸೊ ಅದನ್ನ ಕೂಡ ನೀವು ಪ್ರಿಪೇರ್ ಮಾಡಿ ಇಟ್ಕೊಳ್ಬಹುದು. ಅದ್ರ ರೆಸಿಪಿ ಬೇಕು ಅಂತಂದ್ರೆ ನಾನು ನಿಮ್ಗೆ ಮುಂದೆ ಬರೋ ವಿಡಿಯೋಸ್ ಅಲ್ಲಿ ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಏನು ಅಂತಂದ್ರೆ ಲೈಕ್ ಚಟ್ನಿ ಹಸಿರು ಮೆಣಸಿನಕಾಯಿನ ಸ್ವಲ್ಪ ಲೈಟ್ ಆಗಿ ಆಯಿಲ್ ಅಲ್ಲಿ ಫ್ರೈ ಮಾಡ್ಕೊಂಡು ಅದಕ್ಕೆ ಉಪ್ಪು, ಜೀರಿಗೆ
ಆ ನಂತರ ಸ್ವಲ್ಪ ಡ್ರೈ ಫ್ರೈ ಮಾಡಿರಂತಹ ಶೇಂಗಾ ಇದೆಲ್ಲ ಹಾಕ್ಬಿಟ್ಟು ಇದನ್ನ ಸ್ವಲ್ಪ ಇದನ್ನ ಬೆಳ್ಳುಳ್ಳಿ ಹಾಕಿ ಅದಕ್ಕೆ ಗ್ರೈಂಡ್ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಯಾವಾಗಾದ್ರೂ ಅಷ್ಟೇ ವೀಕ್ಲಿ ಬೇಸಿಸ್ ನೀವು ಊಟ ಮಾಡೋ ಟೈಮಲ್ಲಿ ನೀವು ಅದನ್ನ ಸೈಡ್ ಡಿಶ್ ಆಗಿ ಹಚ್ಕೊಂಡು ತಿನ್ಬೋದು, ಅಥವಾ ನೀವು ಮಾಡಿರಂತಹ ಪಲ್ಯಗಳಲ್ಲಿ ನೀವು ಅದನ್ನ ಯೂಸ್ ಮಾಡ್ಬೋದು. ಸೊ ಅದು ಕೂಡ ಒಂದು ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಪ್ರಿಪೇರ್ ಮಾಡಿ ಇಟ್ಕೊಳ್ಳೋದ್ರಿಂದ ಚಟ್ನಿಗಳನ್ನ ಸೊ ಈಸಿಯಾಗಿ ನೀವು ಒಂದು ಸೈಡ್ ಡಿಶ್ ನ ನೀವು ಮುಂಚೆನೆ ಪ್ರಿಪೇರ್ ಮಾಡಿ ಇಟ್ಕೊಂಡಂಗೆ ಅನ್ಸುತ್ತೆ. ಅದೇನು ಹಾಳಾಗೋದಿಲ್ಲ, ಯಾಕಂದ್ರೆ ನಾವು ಆಯಿಲ್ ಅಲ್ಲಿ ಫ್ರೈ ಮಾಡಿರ್ತೀವಲ್ವಾ, ಅದಕ್ಕೆ ನೀರ್ನ ಮಿಕ್ಸ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಸೊ ನೀರ್ ಮಿಕ್ಸ್ ಮಾಡಿದ್ರೆ ಏನಾಗ್ಬಿಡುತ್ತೆ, ಹಾಳಾಗ್ಬಿಡುತ್ತೆ. ಸೊ ಆಯಿಲ್ ಫ್ರೈ ಮಾಡಿರೋದ್ರಿಂದ ಏನಾಗುತ್ತೆ ಅಂತಂದ್ರೆ ನೀವು 1 ವೀಕ್ ಇಟ್ಕೊಂಡ್ ತಿಂದ್ರೂ ಏನೂ ಸಮಸ್ಯೆ ಆಗೋದಿಲ್ಲ ಅದು. ಅಂಡ್ ಟೇಸ್ಟ್ ಮಾತ್ರ ಹೇಳ್ಬೇಡಿ, ಎಕ್ಸಲೆಂಟ್ ಆಗಿರುತ್ತೆ. ಈಗಲೂ ಹೇಳ್ತಿದ್ರೆ ಬಾಯಲ್ಲಿ ನೀರು ಬರ್ತಿದೆ ನನ್ಗೆ, ಯಾಕಂದ್ರೆ ಉತ್ತರ ಕರ್ನಾಟಕದವರಿಗೆ ಗ್ರೀನ್ ಚಟ್ನಿ ಅಂದ್ರೆ ಪಂಚಪ್ರಾಣ. ಈ ಗ್ರೈಂಡಿಂಗ್ ವಿಷಯಕ್ಕೆ ಬಂದ್ರೆ ನನ್ಗೆ ಇನ್ನೂ ಒಂದ್ ನೆನಪಾಯ್ತು. ಏನಪ್ಪಾ ಅಂತಂದ್ರೆ ನಾವು ಅಡಿಗೆಗಳಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನ ನಾವು ಬಳಸ್ತಿರ್ತೀವಿ. ಸೊ ಆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನ ಕೂಡ ನೀವು ವೀಕ್ಲಿ ಬೇಸಿಸ್ ನೀವು ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಟ್ರೆ ಅದು ಕೂಡ ನಿಮ್ಗೆ ಫಾಸ್ಟ್ ಕ್ವಿಕ್ ಆಗಿ ನೀವು ಅಡಿಗೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಯೂಸ್ ಆಗುತ್ತೆ. ನೀವು ಅದೇ ಟೈಮ್ಗೆ ಲೈಕ್ ಅಡಿಗೆ ಮಾಡೋ ಟೈಮ್ಗೆ ನೀವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡ್ಕೊಳ್ಬೇಕು ಅಂತಂದ್ರೆ ಅದಕ್ಕೂ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅದಕ್ಕೋಸ್ಕರ ಆ ಟೈಮ್ ನ ಸೇವ್ ಮಾಡೋದಕ್ಕೆ ನೀವು ವೀಕ್ಲಿ ಬೇಸಿಸ್ ಈ ತರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನ ಮಾಡಿಟ್ಕೊಳ್ಬಹುದು. ಹೇಗೆ ಅಂತಂದ್ರೆ ಜಿಂಜರ್ ಮತ್ತೆ ಗಾರ್ಲಿಕ್ ನ ಈಕ್ವಲ್ ಅಮೌಂಟ್ ಅಲ್ಲಿ ತಗೊಂಡ್ಬಿಟ್ಟು ಅದಕ್ಕೆ ಒಂದ್ ಸ್ವಲ್ಪ ಕುಕಿಂಗ್ ಆಯಿಲ್ ನ ಮಿಕ್ಸ್ ಮಾಡಿ ಚೆನ್ನಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡ್ಬಿಟ್ರೆ ಅದನ್ನ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೊಳ್ಬಹುದು. ಕೆಲವೊಬ್ರು ಐಸ್ ಕ್ಯೂಬ್ಸ್ ತರ ಮಾಡಿ ಕೂಡ ನೀವು ಯೂಸ್ ಮಾಡ್ಕೊಳ್ತಾರೆ. ಸೊ ಅದು ಕೂಡ ಬಾಳಿಕೆ ಬರುತ್ತೆ ಅಂತ ಹೇಳ್ಬೋದು. ಬಟ್ ಐಸ್ ಕ್ಯೂಬ್ಸ್ ಮಾಡಿದಾಗ ನನ್ನ ಒಪಿನಿಯನ್ ಪ್ರಕಾರ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಟೇಸ್ಟ್ ರೆಡ್ಯೂಸ್ ಆಗ್ಬಿಡುತ್ತೆ. ಅದ್ರ ಬದಲು ನಾವು ಒಂದು ಸ್ಟೀಲ್ ಡಬ್ಬಿನಲ್ಲೋ ಅಥವಾ ಒಂದು ಗಾಜಿನ ಡಬ್ಬಿನಲ್ಲೋ ನಾವು ಸೇವ್ ಮಾಡಿ ಇಟ್ಕೊಂಡ್ರೆ ಫ್ರಿಡ್ಜ್ ಅಲ್ಲಿ, ಸೊ ಅದೇನಾಗುತ್ತೆ ಅಂದ್ರೆ ಟೇಸ್ಟ್ ರಿಮೈನ್ ಸೇಮ್ ಅಟ್ಲೀಸ್ಟ್ ಫಾರ್ 1 ವೀಕ್. 1 ವೀಕ್ಗೋಸ್ಕರ ನೀವು ಮಾಡಿಟ್ಕೊಳ್ಬಹುದು. ಕಮಿಂಗ್ ಟು ದ ಫಿಫ್ತ್ ಟಿಪ್ ಏನಪ್ಪಾ ಅಂತಂದ್ರೆ ನಾವು ಡೈಲಿ ಬೇಸಿಸ್ ಚಪಾತಿ ಅಥವಾ ರೋಟಿ ಏನಾದ್ರೂ ನಮ್ಗೆ ಬೇಕೇ ಬೇಕು ಊಟದಲ್ಲಿ. ಬರೀ ಅನ್ನದಿಂದ ನಾವು ಊಟ ಅಂತೂ ಮುಗಿಸೋದಿಲ್ಲ. ಸೊ ಚಪಾತಿ ಅಂತ ಬೇಕಾದಾಗ ನಾವೇನ್ ಮಾಡ್ಬೇಕು ಅಂತಂದ್ರೆ 1 ವೀಕ್ಗೆ ಎಷ್ಟು ಬೇಕಾಗುತ್ತೆ ಅಥವಾ ಒಂದು 2 ಡೇಸ್ ಅಥವಾ 3 ಡೇಸ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಿಟ್ಟನ್ನ ನಾವು ನಾದ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಟೈಟ್ ಡೋ ಮಾಡಿ ಇಟ್ಕೊಂಡ್ಬಿಟ್ಟು ಅದನ್ನ ನಾವು ಒಂದು ಸ್ಟೀಲ್ ಡಬ್ಬಿನಲ್ಲೋ ಅಥವಾ ಗಾಜಿನ ಡಬ್ಬಿನಲ್ಲೋ ಹಾಕ್ಬಿಟ್ಟು ಫ್ರಿಡ್ಜ್ ಅಲ್ಲಿ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಬೇಕು ಅಂದಾಗ ಇಮಿಡಿಯೇಟ್ಲಿ ತೆಗಿಯೋದು, 1-2 ಚಪಾತಿ ಫ್ರೆಶ್ ಆಗಿ ಮಾಡ್ಕೊಳ್ಳೋದು, ತಿನ್ಬಹುದು. ಬಿಕಾಸ್ ಅದೇ ಟೈಮ್ಗೆ ಮಾಡ್ಕೋಬೇಕು ಅಂತಂದಾಗ ಅಗೈನ್ ವರ್ಕಿಂಗ್ ಮಾಮ್ಸ್ ಆಗಿರೋದ್ರಿಂದ ತುಂಬಾನೇ ಟೈಮ್ ಏನಂತಾರಲ್ವಾ ಟೈಮ್ ಕ್ರಂಚ್ ಇರುತ್ತೆ ನಮ್ಗೆ. ಸೊ ಮಗುಗೂ ನೋಡ್ಕೊಳ್ಬೇಕು, ಮನೆನೂ ನೋಡ್ಕೊಳ್ಬೇಕು, ಮನೇಲಿ ಕ್ಲೀನಿಂಗ್ ಮಾಡ್ಕೊಳ್ಬೇಕು, ಆಫೀಸ್ ವರ್ಕ್ ಮಾಡ್ಬೇಕು, ಈ ತರ ಎಲ್ಲ ಸ್ಟ್ರೆಸಸ್ ಇರೋದ್ರಿಂದ ಏನಾಗುತ್ತೆ, ಸೊ ಈ ತರ ಅಡ್ಗೆ ಮಾಡ್ಕೊಳ್ಳೋವಾಗ ಕೆಲವೊಂದಿಷ್ಟು ನಮ್ಗೆ ಪ್ರಿಪೇರ್ ಮಾಡಿಟ್ಕೊಂಡ್ರೆ ಯೂಸ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಇದೊಂದು ನಾನು ಹೇಳ್ಬಲ್ಲೆ. ಸೊ ಚಪಾತಿ ಡೋನ ನಾವು ಮುಂಚೆನೆ ಪ್ರಿಪೇರ್ ಮಾಡಿಟ್ಕೊಂಡ್ಬಿಟ್ರೆ ಅದನ್ನ ನಾವು ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು ನಾವು ಅಟ್ಲೀಸ್ಟ್ 1 ವೀಕ್ ಕೂಡ ಕೆಲವರು ಮಾಡಿಟ್ಕೊಳ್ಬಹುದು. ಈಸಿಯಾಗಿ ಆಗೋಗುತ್ತೆ. 1 ವೀಕ್ಗೆ ನೀವು ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ಈಸಿಯಾಗಿ ನೀವು 1 ವೀಕ್ ಡೈಲಿ ಬೇಸಿಸ್ ನೀವು 2 ಚಪಾತೀಸ್ ಮಾಡ್ಕೊಂಡು ತಿಂದ್ರು ಈಸಿಯಾಗಿ ನಿಮ್ಗೆ ಯೂಸ್ ಆಗುತ್ತೆ ಅದು. ಸೊ ಚಪಾತಿ ಹಿಟ್ಟನ್ನ ನಾದಿಟ್ಕೊಳ್ಳೋದು ಒಂದು ಟಿಪ್ ಆದ್ರೆ. ಸೊ ನೆಕ್ಸ್ಟ್ ಕಮಿಂಗ್ ಟು ದ 6th ಟಿಪ್ ನಾನು ಏನ್ ಹೇಳ್ಬಲ್ಲೆ ಅಂತಂದ್ರೆ, ಕೆಲವೊಬ್ರು ವೀಕ್ಲಿ ಮೀಲ್ ಪ್ಲಾನ್ ಅಲ್ಲಿ ನೀವು ಅನ್ಕೊಂಡಿರ್ತಾರ ಒಂದ್ ದಿವಸ ಅಟ್ಲೀಸ್ಟ್ ಇದನ್ನ ಮಾಡ್ಕೊಳ್ಬೇಕು ಅಂತ, ಏನಂದ್ರೆ ಪೊಟ್ಯಾಟೊ ಇಂದ ಏನಾದ್ರು ಅಡ್ಗೆ ಮಾಡ್ಕೊಳ್ಬೇಕು ಅಥವಾ ಗೋಬಿಯಿಂದ ಏನಾದ್ರು ಅಡ್ಗೆ ಮಾಡ್ಕೊಳ್ಬೇಕು ಅಂತ ಈ ತರ ಏನಾದ್ರು ಪ್ಲಾನ್ ಮಾಡಿರ್ತೀರ ಅನ್ಕೊಳ್ಳಿ. ಸೊ ಗೋಬಿ ಬಗ್ಗೆ ನಾನು ನೆಕ್ಸ್ಟ್ ಹೇಳ್ತೀನಿ. ಗೋಬಿ ಏನಂತಂದ್ರೆ ಪ್ರೀ ಪ್ಲಾನ್ ಆಗಿ ನೀವೇನ್ ಮಾಡ್ಬೇಕು, ಅದನ್ನ ಕಟ್ ಮಾಡಿ, ಅಂದ್ರೆ ಹೂಕೋಸಿನ ಬಗ್ಗೆ ಹೇಳ್ತಾ ಇದೀನಿ ನಾನು. ಸೊ ಅದನ್ನ ಕಟ್ ಮಾಡ್ಬಿಟ್ಟು ಅದನ್ನ ಬಿಸಿ ನೀರಲ್ಲಿ ಸೋಕ್ ಮಾಡಿ ನೀವು ಎತ್ತಿಟ್ಕೊಂಡ್ಬಿಟ್ರೆ ನೀವು ಆಮೇಲಿಂದ ಪ್ರತಿ ಸರಿ ನೀವು ಬೇಕಾದಾಗ ನೀವು ಈಸಿಯಾಗಿ ಯೂಸ್ ಮಾಡ್ಕೊಳ್ಬಹುದು ಗೋಬಿನ. ಸೊ ಅದೇ ರೀತಿಯಾಗಿ ಆಲೂಗಡ್ಡೆಗೆ ಬಂದ್ರೆ, ಆಲೂಗಡ್ಡೆನ ನೀವು ಅಟ್ಲೀಸ್ಟ್ ಒಂದು 2 ದಿವಸಕ್ಕೆ ಬೇಕಾಗೋಷ್ಟು, ಯಾಕಂದ್ರೆ ನಾನು ತುಂಬಾ ದಿವಸಕ್ಕೆ ನಾನು ಪ್ರಿಫರ್ ಮಾಡಲ್ಲ. ಬಿಕಾಸ್ ನಾವು ಇಂಡಿಯನ್ಸ್ ಆಗಿರೋದ್ರಿಂದ ನಮ್ಗೆ ಫ್ರೆಶ್ ಫುಡ್ ನಾವು ಯಾವಾಗ್ಲೂ ಪ್ರಿಫರ್ ಮಾಡ್ತೀವಿ. ಬಿಕಾಸ್ ಆಫ್ ದಟ್ ರೀಸನ್ ವಿ ಆಲ್ ಇಂಡಿಯನ್ಸ್ ಆರ್ ಸ್ಟ್ರಾಂಗ್ ಅಂತ ಹೇಳ್ಬೋದು. ಬಿಕಾಸ್ ವಿ ಆಲ್ ಆರ್ ಈಟಿಂಗ್ ಫ್ರೆಶ್ ಫುಡ್ ನಾವು ತಿಂದಷ್ಟು ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಬಟ್ ಈಗಿರುವಂತಹ ಏನಂತಾರಲ್ವಾ ಬಿಸಿ ಸ್ಕೆಡ್ಯೂಲ್, ಏನಂತಾರಲ್ವಾ ಫಾಸ್ಟ್ ರನ್ನಿಂಗ್ ಯುಗದಲ್ಲಿ ಕೆಲವೊಂದು ನಾವು ಮುಂಚೆನೆ ಪ್ರಿಪೇರ್ ಮಾಡಿಟ್ಕೊಂಡು ತಿನ್ಬೇಕಾಗಿರುವಂತಹ ಪರಿಸ್ಥಿತಿ ಇದೆ ನಮ್ಗೆ. ಬಿಕಾಸ್ ವಿ ಹ್ಯಾವ್ ಟು ಸರ್ವೈವ್, ವಿ ಡೋಂಟ್ ಹ್ಯಾವ್ ಎನಿ ಅದರ್ ಚಾಯ್ಸ್ ಅನ್ನೋ ತರ ಇದೆ. ಆಲೂಗಡ್ಡೆ ಏನಿರುತ್ತಲ್ಲ, ಸೊ ಆಲೂಗಡ್ಡೆನ ಬಾಯ್ಲ್ ಮಾಡಿ ಮುಂಚೆನೆ ನಾವು ಎತ್ತಿಟ್ಕೊಂಡ್ರೆ ಅಟ್ಲೀಸ್ಟ್ 2 ಡೇಸ್ಗೋಸ್ಕರ ನೀವು ಪ್ರಿಪೇರ್ ಮಾಡಿ ಇಟ್ಕೊಳ್ಬಹುದು. ಈಗ ನಾಳೆನೆ ನೀವು ಆಲೂ ಪರೋಟ ಮಾಡ್ಬೇಕು ಅನ್ಕೊಂಡಿರ್ತೀರ ಅನ್ಕೊಳ್ಳಿ. ಸೊ ಆಲೂನ ಇವತ್ತೇ ಬಾಯ್ಲ್ ಮಾಡಿ ಫ್ರಿಡ್ಜ್ ಅಲ್ಲಿ ಎತ್ತಿಟ್ಕೊಂಡ್ರೆ ಅದನ್ನ ನೆಕ್ಸ್ಟ್ ಡೇ ಪೀಲ್ ಎಲ್ಲ ತೆಗೆದ್ಬಿಟ್ಟು ಯು ಕ್ಯಾನ್ ಜಸ್ಟ್ ಯೂಸ್ ಇಟ್ ಡೈರೆಕ್ಟ್ಲಿ. ಓಕೆ, ಕಮಿಂಗ್ ಟು ದ ನೆಕ್ಸ್ಟ್ ಟಿಪ್ ಏನಪ್ಪಾ ಅಂತಂದ್ರೆ,
ನಾವು ಅಡಿಗೆ ಮಾಡ್ಬೇಕಾದ್ರೆ ಖಂಡಿತವಾಗ್ಲೂ ನಾವು ಕೊರಿಯಂಡರ್ ಮತ್ತೆ ಇದನ್ನ ಪುದೀನ ಲೀವ್ಸ್ ನ ಯೂಸ್ ಮಾಡೇ ಮಾಡ್ತೀವಿ. ಅಂದ್ರೆ ಕೊರಿಯಂಡರ್ ಅಂದ್ರೆ ಕೊತ್ತಂಬರಿ ಸೊಪ್ಪು, ಯಾರಿಗ್ ಗೊತ್ತಿಲ್ಲ ಅವ್ರಿಗೆ ಇದು ತಿಳ್ಕೊಳ್ಳೋದಕ್ಕೆ ಹೇಳ್ತಾ ಇದೀನಿ. ಸೊ ನಾವು ಅಡಿಗೆ ಮಾಡ್ಬೇಕಾದ್ರೆ ಖಂಡಿತವಾಗ್ಲೂ ನಾವು ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಸೊಪ್ಪನ್ನ ಯೂಸ್ ಮಾಡೇ ಮಾಡ್ತೀವಿ ಡೈಲಿ ಬೇಸಿಸ್. ಸೊ ಆಗ ನೀವು ಅಡಿಗೆ ಮಾಡಕ್ ನಿಂತಾಗ ನೀವು ಬಿಡಿಸ್ಕೊಂಡು ನಿಂತ್ಕೋಬೇಕು ಅಂತಂದ್ರೆ ನಿಮ್ಗೆ ಕಷ್ಟ ಆಗುತ್ತೆ. ಸೊ ಅದನ್ನ ಏನ್ ಮಾಡ್ಬೇಕು ಅಂತಂದ್ರೆ ನಿಮ್ಗೆ ಸಂಡೇಸ್ ಅಥವಾ ರಜಾ ಇದ್ದಾಗ ಏನ್ ಮಾಡ್ಬೇಕು, ಅದನ್ನ ಮುಂಚೆನೆ ಬಿಡಿಸಿಟ್ಕೊಳ್ಬೇಕು. ಬಿಡಿಸಿಬಿಟ್ಟು ಅದನ್ನ ತೊಳೆದು ನೀಟಾಗಿ ಸ್ವಲ್ಪ ಬಟ್ಟೆಯಲ್ಲಿ, ಕಾಟನ್ ಬಟ್ಟೆಯಲ್ಲಿ ಒರೆಸಿ ಅದನ್ನ ಡ್ರೈ ಮಾಡಿ, ಅಂದ್ರೆ ಸ್ವಲ್ಪ ಕಾಟನ್ ಬಟ್ಟೆಯಲ್ಲಿ ಟ್ಯಾಪ್ ಮಾಡಿ ಅದನ್ನ ನಾವು ನೀರಿಲ್ದಿರೋ ಹಂಗೆ ನಾವೇನಾದ್ರೂ ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡ್ಕೊಂಡ್ರೆ, ಟು ಬಿ ಫ್ರಾಂಕ್ ಯು ಕ್ಯಾನ್ ಕೀಪ್ ಇಟ್ ಫಾರ್ 1 week ವಿತೌಟ್ ಎನಿ ಹ್ಯಾಸಲ್ಸ್. ಏನು ಪ್ರಾಬ್ಲಮ್ ಆಗೋದಿಲ್ಲ, ಕೊಳೆಯೋದಿಲ್ಲ, ಏನು ಸಮಸ್ಯೆ ಆಗೋದಿಲ್ಲ. ಬಟ್ ನೀರ್ ಇರಬಾರ್ದು ಅಷ್ಟೇ ಅದರಲ್ಲಿ. ಸೊ ನೀರ್ ಇಲ್ದಿರೋ ಹಾಗೆ ನಾವು ನೋಡ್ಕೊಂಡು, ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಫುಲ್ಲಿ ಚಾಪ್ ಮಾಡ್ಬಿಟ್ಟು ಎತ್ತಿಟ್ಕೊಳ್ತಾರೆ. ಬಟ್ ನನ್ಗೆ ಅದು ಪ್ರಿಫರ್ ಮಾಡದೇ ಇರೋದ್ರಿಂದ ನಾನೇನ್ ಹೇಳ್ತೇನೆ ಅಂದ್ರೆ ಜಸ್ಟ್ ಅಟ್ಲೀಸ್ಟ್ ಆ ಬೇರನ್ನ ತೆಗೆದು ಸ್ವಲ್ಪ ವಾಶ್ ಮಾಡಿ ನಾವು ಫ್ರಿಡ್ಜ್ ಅಲ್ಲಿ ಎತ್ತಿಟ್ಕೊಂಡ್ಬಿಟ್ರೆ, ಲೈಕ್ ವಾಶ್ ಮಾಡಿ ಡ್ರೈ ಮಾಡಿ ಎತ್ತಿಟ್ಕೊಂಡ್ರೆ, ನೆಕ್ಸ್ಟ್ ಡೇ ನೀವು ಮೀಲ್ ಪ್ರಿಪೇರ್ ಮಾಡ್ಬೇಕಾದ್ರೆ ಅಲ್ಲಿ ನೀವು ಒಗ್ಗರಣೆ ಮಾಡಕ್ ಇಟ್ಟಾಗ್ಲಿ ಇಲ್ಲಿ ಫಾಸ್ಟ್ ಆಗಿ ನೀವು ಚಾಪ್ ಮಾಡ್ಕೊಳ್ಬಹುದು, ಏನು ಸಮಸ್ಯೆ ಆಗೋದಿಲ್ಲ. ಸೊ ಅದನ್ನ ಚಾಪ್ ಮಾಡ್ಕೊಂಡು ಯೂಸ್ ಮಾಡಬಹುದು ನೀವು ಅಡಿಗೆಗೆ. ಸೊ ಅದು ಒಂದು ಬೆಸ್ಟ್ ಟಿಪ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಟಿಪ್ ಏನಂತಂದ್ರೆ, ನಾವು ಕೆಲವೊಬ್ರು ಅಡಿಗೆ ಮಾಡ್ಬೇಕಾದ್ರೆ ಟೊಮ್ಯಾಟೊ ಪ್ಯೂರೀಸ್ ಆಗಿರ್ಬೋದು, ಆನಿಯನ್ ಪ್ಯೂರೀಸ್ ಆಗಿರ್ಬೋದು, ಈ ತರ ಯೂಸ್ ಮಾಡ್ತಿರ್ತೀವಿ. ಸೊ ಆ ಪ್ಯೂರೀಸ್ ನ ಕೂಡ ನೀವು ಮುಂಚೆನೆ ಪ್ರಿಪೇರ್ ಮಾಡಿ ಇಟ್ಕೊಳ್ಬಹುದು. ಅಂದ್ರೆ ಲೈಕ್ ವೀಕೆಂಡ್ಸ್ ಅಲ್ಲಿ ನೀವು ಪ್ರಿಪೇರ್ ಮಾಡಿ ಒಂದು 2 daysಗೆ ಅಥವಾ 5 daysಗೆ ಅಥವಾ 1 weekಗೂ ಕೂಡ ನೀವು ಪ್ರಿಪೇರ್ ಮಾಡಿ ಇಟ್ಕೊಳ್ಬಹುದು, ಏನು ಸಮಸ್ಯೆ ಆಗೋದಿಲ್ಲ. ಬಟ್ ಕೆಲವೊಬ್ರು ಪ್ರಿಫರ್ ಮಾಡ್ತಾರೆ ಏನಂದ್ರೆ ಒಗ್ಗರಣೆನೆ ಮುಂಚೆನೆ ಪ್ರಿಪೇರ್ ಮಾಡಿ ಇಟ್ಕೊಳ್ಬೇಕು ಅಂತ, ಲೈಕ್ ಏನಂತಾರಲ್ವಾ, ಈಗ ಅವಲಕ್ಕಿ ಒಗ್ಗರಣೆ ಆಗಿರ್ಬೋದು ಅಥವಾ ಚಿತ್ರಾನ್ನಕ್ಕೆ ಒಗ್ಗರಣೆ ಆಗಿರ್ಬೋದು, ಅವರು ಕೂಡ ಕೆಲವೊಬ್ರು ಪ್ರಿಪೇರ್ ಮಾಡಿ ಇಟ್ಕೊಳ್ತಾರೆ. ಬಟ್ ಅದನ್ನ ನನಗೆ ಟು ಬಿ ಫ್ರಾಂಕ್ ನಾನು ಪ್ರಿಫರ್ ಮಾಡೋದಿಲ್ಲ. ಬಟ್ ನಿಮ್ಗೆ ಮಾಡ್ಕೊಳ್ಬೇಕು ಅಂತಂದ್ರೆ ಯು ಕ್ಯಾನ್ ಜಸ್ಟ್ ಅದನ್ನ ಪ್ರಿಪೇರ್ ಮಾಡಿ ಇಟ್ಕೊಳ್ಳೋದ್ರಿಂದ ಕೂಡ ನಿಮ್ಗೆ ತುಂಬಾ ಯೂಸ್ ಆಗುತ್ತೆ. ಯಾಕೆಂದ್ರೆ ಬೆಳಗ್ಗೆ ಎದ್ದು ನೀವು ರೆಡಿ ಆಗೋಷ್ಟೊತ್ತಿಗೆ ಬರೀ ಬಿಸಿ ಅನ್ನ ಮಾಡ್ಬಿಟ್ಟು ಅದನ್ನ ಕಲ್ಸ್ಕೊಂಡು ಕೂಡ ತಗೊಂಡ್ ಹೋಗ್ಬೋದು ಒಗ್ಗರಣೆನ. ಸೊ ಅದು ಕೂಡ ನೀವು ಒಂದು ಮಾಡ್ಬೋದು ಅಂತ ಹೇಳ್ಬಲ್ಲೆ. ಓಕೆ, ಅಡಿಗೆ ಅಂದ್ಮೇಲೆ ವೆಜಿಟೇಬಲ್ಸ್ ಬಿಟ್ರೇನೆ ಹೆಂಗೆ, ನಾನು ವೆಜಿಟೇಬಲ್ಸ್ ಬಗ್ಗೆ ಹೇಳೋದೇ ಮರ್ತೋಗಿದೆ ನಿಮ್ಗೆ. ಸೊ ವೆಜಿಟೇಬಲ್ಸ್ ವಿಚಾರಕ್ಕೆ ಬಂದಾಗ ಏನಾಗುತ್ತೆ ಅಂತಂದ್ರೆ, ಸೊ ನಾವು ವೀಕ್ಲಿ ಒನ್ಸ್ ಅಂದ್ರೆ ಲೈಕ್ ಈ ವಾರ ಪೂರ್ತಿ ನಮ್ಗೆ ವೆಜಿಟೇಬಲ್ಸ್ ಏನೆಲ್ಲ ಬೇಕಾಗ್ಬೋದು ಅಂತ ಮುಂಚೆನೆ ನಾವು ಜಸ್ಟ್ ಒಂದು ಮೈಂಡ್ ಅಲ್ಲಿ ಒಂದು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಇದೆಲ್ಲ ಅಡಿಗೆ ಮಾಡ್ಕೊಳ್ಬೇಕು, ಇದೆಲ್ಲ ನಮ್ಗೆ ತರಕಾರಿಗಳು ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡ್ಕೊಂಡ್ಬಿಟ್ರೆ, ಸೊ ಒಂದು ವಾರಕ್ಕೆ ಏನೆಲ್ಲ ಬೇಕಾಗುತ್ತೆ ತರಕಾರಿಗಳು ಎಲ್ಲ ಒಂದೇ ಸರಿ, ಅಂದ್ರೆ ಲೈಕ್ ಸಂಡೇ ನಿಮ್ಗೆ ರಜೆ ಇದೆ ಅಂದ್ರೆ ಅವತ್ತಿನ ದಿವಸ ತಂದ್ಬಿಟ್ಟು ನೀಟಾಗಿ ತೊಳ್ಕೊಂಡು ಅದನ್ನ ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸಿ ನೀವು ಒಂದೊಂದು ಡಬ್ಬಿಗಳಲ್ಲಿ ಸಪರೇಟ್ ಡಬ್ಬಿಗಳಲ್ಲಿ ಹಾಕಿ ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡ್ಕೊಳ್ಬಹುದು. ಅದು ಒಂದು ಬೆಸ್ಟ್ ಟಿಪ್ ಅಂತ ಹೇಳ್ಬೋದು. ಬಟ್ ಕೆಲವೊಬ್ರು ಏನ್ ಪ್ರಿಫರ್ ಮಾಡ್ತಾರೆ ಅಂತಂದ್ರೆ, ಅಯ್ಯೋ ಹೆಂಗೋ ಸ್ಟೋರ್ ಮಾಡ್ಕೊಳ್ತೀವಿ ಬಟ್ ನಮ್ಗೆ ಅಡಿಗೆ ಮಾಡೋ ಟೈಮ್ಗೆ ತುಂಬಾ ಲೇಟ್ ಆಗಿಬಿಡುತ್ತೆ, ಅದಕ್ಕೋಸ್ಕರ ಅಂತ ಮುಂಚೆನೆ ಕಟ್ ಮಾಡಿ ಇಟ್ಕೊಂಡ್ ಬಿಡ್ತೀವಿ ಅನ್ನೋರು ಇದಾರೆ. ಬಟ್ ಆತರ ಕಟ್ ಮಾಡೋದನ್ನ ನಾನು ದಯವಿಟ್ಟು ಪ್ರಿಫರ್ ಮಾಡೋದಿಲ್ಲ. ಯಾಕೆಂದ್ರೆ ನಮ್ಗೆ ಸ್ಕೂಲಲ್ಲಿ ಆಲ್ರೆಡಿ ಎಲ್ಲೂ ಬೇಡ ಸ್ಕೂಲಲ್ಲೇ ಹೇಳ್ಕೊಟ್ಟಿದ್ದಾರೆ. ಈಗಲೂ ನಿಮ್ ಮಕ್ಕಳಿಗೆ ಬೇಕಾದ್ರೆ ಕೇಳಿ ನೋಡಿ. ಏನಂತಂದ್ರೆ ಯಾವುದೇ ತರಕಾರಿ ಆಗಿರ್ಬೋದು, ಸೊಪ್ಪಾಗಿರ್ಬೋದು, ನಾವು ಬಿಡಿಸಿ ಅಂದ್ರೆ ನಾವು ಅದನ್ನ ಕಟ್ ಮಾಡಿ 2 hours 2 hours ಅಲ್ಲೇನೆ ಸೊಪ್ಪಲ್ಲಿ ಆಗಿರ್ಬೋದು ಅಥವಾ ತರಕಾರಿನಲ್ಲಿ ಆಗಿರ್ಬೋದು ಅದರಲ್ಲಿರುವಂತಹ ಪ್ರೋಟೀನ್, ವಿಟಮಿನ್, ಮಿನರಲ್ಸ್ ಇವೆಲ್ಲನೂ ಇವಾಪರೇಟ್ ಆಗ್ಬಿಡುತ್ತೆ ಏರ್ ಅಲ್ಲಿ ಅಂತ ಅಂದ್ಬಿಟ್ಟು ನಮ್ಗೆ ಸ್ಕೂಲಲ್ಲೇ ಹೇಳ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನಂತೂ ಪ್ರಿಫರ್ ಮಾಡೋದಿಲ್ಲ. ಯಾರನ್ನೂ 1 weekಗೋಸ್ಕರನು ವೆಜಿಟೇಬಲ್ಸ್ ನ ಕಟ್ ಮಾಡಿ ಇಟ್ಕೊಂಡು ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು ಯೂಸ್ ಮಾಡೋದು ಇಟ್ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್ ಅಂತ ನಾನ್ ಹೇಳ್ತೀನಿ. ನಿಮ್ಗೆ ನಿಜವಾಗ್ಲೂ ಇಲ್ಲ ನಮ್ಗೆ ಆಗದೇ ಇಲ್ಲಪ್ಪ, ನಮ್ಗೆ ಡೈಲಿ ಬೆಳಗ್ಗೆ ಎದ್ದ ತಕ್ಷಣನೇ 1 hour ಅಷ್ಟೇ ನಮ್ಗೆ ಟೈಮ್ ಇರುತ್ತೆ, ಅಷ್ಟರಲ್ಲಿ ನಾವು ರೆಡಿ ಆಗ್ಬಿಟ್ಟು ಹೋಗ್ಬೇಕು, ನಂಗೆ ಟೈಮೇ ಇರೋದಿಲ್ಲ ಕುಕಿಂಗ್ ಎಲ್ಲ, ನಾನು ಮುಂಚೆನೆ ಮಾಡಿ ಇಟ್ಕೊಳ್ತೀನಿ ಕಟಿಂಗ್ಸ್ ಎಲ್ಲನೂ ಅಂತಂದ್ರೆ ಯು ಕ್ಯಾನ್ ಡೂ ದಟ್ ಆಲ್ಸೋ ಅಕಾರ್ಡಿಂಗ್ ಟು ಯುವರ್ ನೀಡ್. ನಾನು ಏನಂತಂದ್ರೆ ನಾವು ಊಟ ಮಾಡೋದೇ ನಿಜ, ನಾವು ಏನೇ ಕಷ್ಟಪಟ್ಟು ಇಷ್ಟೆಲ್ಲ ದುಡಿತಿದೀವಿ ಅಂತಂದ್ರೆ ಈ ಹೊಟ್ಟೆ ಪಾಡ್ಗೋಸ್ಕರನೇ. ಆ ಹೊಟ್ಟೆಗೇನೆ ನಾವು ಆರೋಗ್ಯಕರವಾಗಿರುವಂತಹ ಫುಡ್ ಕೊಡ್ಲಿಲ್ಲ ಅಂತಂದ್ರೆ ಅದ್ ಏನ್ ಮಾಡಿದ್ರೆ ಏನ್ ಸಾರ್ಥಕ ಅಂತ ನನ್ನ ಕ್ವೆಶನ್. ಸೊ ಹಾಗಾಗಿ ದಯವಿಟ್ಟು ಆದಷ್ಟು ಫ್ರೆಶ್ ಫುಡ್ ನ ತಿನ್ನೋದಕ್ಕೆ ಅಥವಾ ಫ್ರೆಶ್ ಫುಡ್ ನ ಮಾಡ್ಕೊಂಡು ತಿನ್ನೋದಕ್ಕೆ ಪ್ರಯತ್ನ ಪಡಿ. ಆಗದೆ ಇದ್ದಂತ ಸಮಯದಲ್ಲಿ ಏನಾಗತ್ತೆ ಅಂತಂದ್ರೆ ನಮ್ಮಂತ ವರ್ಕಿಂಗ್ ಮಾಮ್ಸ್ಗೆ ಈ ತರ ಏನಂತಾರಲ್ವಾ ಟಿಪ್ಸ್ ನ ಫಾಲೋ ಮಾಡೋದ್ರಲ್ಲಿ ಏನ್ ತಪ್ಪಿಲ್ಲ ಅಂತ ಹೇಳ್ಬಲ್ಲೆ. ಇನ್ನು ವೆಜಿಟೇಬಲ್ಸ್ ವಿಚಾರದಲ್ಲಿ ಇನ್ನೂ ಒಂದು ವಿಷಯನ ನಾನು ಹೇಳೋದ್ ಮರ್ತೋಗಿದೆ. ಏನಪ್ಪಾ ಅಂತಂದ್ರೆ ನಾವು ದಿನನಿತ್ಯ ನಾವು ಅಡಿಗೆ ಮಾಡೋದ್ರಲ್ಲಿ ಹಸಿ ಬಟಾಣಿ ಯೂಸ್ ಮಾಡ್ಕೊಳ್ತೀವಿ, ಹಾಗೆ ಸ್ವೀಟ್ ಕಾರ್ನ್ ಯೂಸ್ ಮಾಡ್ಕೊಳ್ತೀವಿ, ಪನ್ನೀರ್ ಯೂಸ್ ಮಾಡ್ಕೊಳ್ತೀವಿ, ಹೀಗೆ ವೆರೈಟಿ ಆಫ್ ಫುಡ್ಸ್ ನಾವು ಯೂಸ್ ಮಾಡ್ಕೊಳ್ತೀವಿ. ಎಕ್ಸ್ಟ್ರಾ ಅಂತ ಹೇಳ್ಬೋದು ಇದನ್ನೆಲ್ಲ. ಯಾಕೆಂದ್ರೆ ಮುಂಚೆ ಇವೆಲ್ಲ ನಾವು ಜಾಸ್ತಿ ಯೂಸ್ ಮಾಡ್ತಾ ಇರಲಿಲ್ಲ, ಅಂದ್ರೆ ಹಳೆ ಕಾಲದವ್ರು ನಾವೆಲ್ಲ ಜಾಸ್ತಿ ಯೂಸ್ ಮಾಡ್ತಿರ್ಲಿಲ್ಲ. ಅವರೆಲ್ಲ ಏನಂದ್ರೆ ಏನ್ ಬೇಕೋ ಅಷ್ಟೇ ಮಾಡ್ಕೊಂಡು ತಿಂತಾ ಇದ್ರು. ಈ ತರ ಎಲ್ಲ ಎಕ್ಸ್ಟ್ರಾ ಮಸಾಲೆ ಐಟಮ್ಸ್ ಅವೆಲ್ಲ ಏನು ಮಾಡ್ಕೊಂಡು ತಿಂತಾ ಇರಲಿಲ್ಲ.
ಓಕೆ, ಏನಂದ್ರೆ ನಾವು ಇದನ್ನೆಲ್ಲ ಯೂಸ್ ಮಾಡೋದ್ರಿಂದ ಏನಂದ್ರೆ ವೀಕ್ಲಿ ಯಾವಾಗ ನಿಮ್ಗೆ ರಜೆ ಇರುತ್ತೆ, ನೀವು ಮಂಡೇ ಆಗಿರ್ಬೋದು, ಸಂಡೇ ಆಗಿರ್ಬೋದು, ಯಾವ್ದೇ ಡೇ ನಿಮ್ಗೆ ರಜೆ ಇರುತ್ತಲ್ವಾ, ಅವತ್ತಿನ ದಿನ ವರ್ಕಿಂಗ್ ಮಾಮ್ಸ್ ಏನ್ ಮಾಡ್ಬೇಕು ಅಂತಂದ್ರೆ ಮುಂಚೆನೆ ನೀವು ಈಗ ಹಸಿ ಬಟಾಣಿ ಇದ್ರೆ ಹಸಿ ಬಟಾಣಿ ಪೀಲ್ ಮಾಡಿ ಒಂದು ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡ್ಕೊಳ್ಬಹುದು. ಹಾಗೆ ಸ್ವೀಟ್ ಕಾರ್ನ್ಸ್ ಆಗಿರ್ಬೋದು ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡ್ಕೊಳ್ಳಿ. ಪನ್ನೀರ್ ನ ನೀವು ಯೂಸ್ ಮಾಡಂಗಿದ್ರೆ ಪನ್ನೀರ್ ಪ್ರಿಪೇರ್ ಮಾಡ್ಬಿಟ್ಟು ಕ್ಯೂಬ್ಸ್ ತರ ಕಟ್ ಮಾಡ್ಬಿಟ್ಟು ಬಾಕ್ಸ್ ಅಲ್ಲಿ ಎತ್ತಿಟ್ಕೊಂಡ್ಬಿಡಿ. ಹಾಗೆ ಮಶ್ರೂಮ್ಸ್ ಯೂಸ್ ಮಾಡಂಗಿದ್ರೆ ಮಶ್ರೂಮ್ಸ್ ಸಹಿತ ತೊಳೆದು ನೀಟಾಗಿ ಒರೆಸಿ ಅದನ್ನ ಒಂದು ಬಾಕ್ಸ್ ಅಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಫ್ರಿಡ್ಜ್ ಅಲ್ಲಿ. ಸೊ ಇದೆಲ್ಲ ನಿಮ್ಗೆ ಏನಂತಂದ್ರೆ ಪ್ರಿಪರೇಷನ್ಸ್ ಆಗೋಗುತ್ತೆ. ಸೊ ಅದರಿಂದ ಈಸಿಯಾಗಿ ನೀವು ಒಂದು ವೀಕ್ ನ ನೀವು ಕಳೆದು ಬಿಡ್ಬೋದು. ಸೊ ನೆಕ್ಸ್ಟ್ ವೀಕ್ ಆಫ್ ಬರೋರ್ಗು ಟೆನ್ಷನ್ ಇರೋದಿಲ್ಲ ನಿಮ್ಗೆ. ಅಯ್ಯೋ ಏನಪ್ಪಾ ಮಾಡ್ಬೇಕು ಇವತ್ತು ಅಡ್ಗೆ ಅನ್ನೋದೊಂದು ಟೆನ್ಷನ್ ಇರೋದಿಲ್ಲ. ಏನೆಲ್ಲ ನೀವು ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೀವಲ್ವಾ ಒಂದು ವೀಕೆಂಡ್ ಅಲ್ಲಿ, ಸೊ ನೆಕ್ಸ್ಟ್ ಡೇ ಎದ್ದಿದ ತಕ್ಷಣ ಓಕೆ ಇದೆಲ್ಲ ಇದೆ ನನ್ನ ಒಂದು ಫ್ರಿಡ್ಜ್ ಅಲ್ಲಿ ಆಗಿರ್ಬೋದು, ನನ್ನ ಒಂದು ಕಿಚನ್ ಪ್ಯಾಂಟ್ರಿ ಆಗಿರ್ಬೋದು, ಇದೆಲ್ಲ ಇದೆ ನನ್ಗೆ. ಸೊ ಇದರಿಂದ ಏನೋ ಒಂದು ಅಡ್ಗೆ ಮಾಡೋಣ ಅಂತ ಫಟಾಫಟಾಗಿ ಮಾಡ್ತೀರಾ. ಸೊ ಇವತ್ತಿನ ದಿವಸ ನೀವು ಏನೋ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅವಲಕ್ಕಿನೇ ಮಾಡಿ, ಮಧ್ಯಾಹ್ನ ಅನ್ನ ಸಾರೆ ಮಾಡಿ, ಸಂಜೆಗೆ ಮುದ್ದೆನೆ ಮಾಡಿ ಅನ್ನಂತದ್ದು ಯಾರು ನಿಮ್ಗೆ ಏನಂತಾರಲ್ಲ ಲಕ್ಷ್ಮಣ ರೇಖೆ ಹೇಳ್ಬಿಟ್ಟು ಯಾರು ಹೇಳೋದಿಲ್ಲ. ಸೊ ಹೇಳೋರಿದ್ರೆ ಅದೇ ತರ ಫಾಲೋ ಮಾಡಿ. ಬಟ್ ಹೇಳೋರಿಲ್ಲ ಅಂತಂದಾಗ ನಿಮ್ಗೆ ಏನಂತ ಫ್ಲೆಕ್ಸಿಬಲ್ ಆಗಿ ನಿಮ್ಗೆ ಏನ್ ಬೇಕೋ ಎಲ್ಲ ಅಡ್ಗೆನ ಮಾಡ್ಕೊಂಡು ಎಷ್ಟು ಕ್ವಿಕ್ ಆಗುತ್ತೆ ಅಷ್ಟು ಕ್ವಿಕ್ ಆಗಿ ನೀವು ಆಫೀಸ್ಗೆ ಹೋಗ್ಬೋದು ಅಂತ ಹೇಳ್ಬಲ್ಲೆ. ಸೊ ಅದಕ್ಕಾಗಿ ಈ ಟಿಪ್ಸ್ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಟಿಪ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ, ಹಾಗೆ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಸೊ ನೆಕ್ಸ್ಟ್ ಟಿಪ್ ಏನಪ್ಪಾ ಅಂತಂದ್ರೆ ಇದು ವೆರಿ ಯೂಸ್ಫುಲ್ ಅನ್ಸುತ್ತೆ ನನ್ಗಂತೂ, ಯಾಕಂದ್ರೆ ನಾನು ಇದನ್ನ ಫಾಲೋ ಮಾಡ್ಬೇಕು ಅಂತ ತುಂಬಾ ಅನ್ಸ್ತಿದೆ. ಏನಂದ್ರೆ ಎವ್ರಿ ಡೇ ಬೇಸಿಸ್ ನೀವು ಅಡಿಗೆ ಮಾಡ್ಬೇಕಾದ್ರೆ ಆನಿಯನ್ ನ ನೀವು ಕಟ್ ಮಾಡೇ ಮಾಡ್ತೀರಾ. ಈ ಈರುಳ್ಳಿ ತರದೇ ಮಾರ್ಕೆಟ್ ಇಂದ ದುಡ್ಡು ಕೊಟ್ಬಿಟ್ಟು ತರಬೇಕು, ಕಣ್ಣೀರ್ ಹಾಕ್ಬೇಕಪ್ಪ ಅನ್ನೋ ಹಾಗಿದೆ ಇದು ಈರುಳ್ಳಿನ ತಂದ್ರೆ. ಸೊ ಈರುಳ್ಳಿ ಇಲ್ಲದೆ ಯಾವ ಅಡ್ಗೆನೂ ಮಾಡೋದಕ್ಕೆ ನಮಗೆ ಮನ್ಸು ಬರಲ್ಲ, ಬಿಕಾಸ್ ದಟ್ ಈಸ್ ವೆರಿ ಟೇಸ್ಟಿ ಇರೋದಂತ ಒಂದು ಫುಡ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಈರುಳ್ಳಿನ ಏನ್ ಮಾಡ್ಬೇಕು ಅಂತಂದ್ರೆ ಪ್ರತಿನಿತ್ಯ ನಾವು ಕಣ್ಣೀರ್ ಸುರಿಸೋ ಬದಲು ಒಂದೇ ವಾರಕ್ಕೆ ಒಂದೇ ಸರಿ ಕಣ್ಣೀರ್ ಸುರಿಸ್ಬಿಡೋಣ. ಏನಂದ್ರೆ ಯಾವತ್ ನಮಗ್ ರಜೆ ಇರುತ್ತೆ ಅವತ್ತಿನ ದಿವಸ ಅದ್ರ ಮೇಲಿರುವಂತಹ ಸ್ಕಿನ್ ಅಂದ್ರೆ ಅದ್ರ ಮೇಲಿರುವಂತಹ ಏನ್ ವೇಸ್ಟೇಜ್ ಏನಿರುತ್ತಲ್ವಾ, ಆ ಮೇಲಿರುವಂತಹ ಸ್ಕಿನ್ ನ ಪೀಲ್ ಮಾಡಿ ಆ ವೇಸ್ಟೇಜ್ ನ ಎಸ್ಬಿಟ್ಟು ಸ್ವಲ್ಪ ಹೊತ್ತು ಹೊರಗಡೆ ಇಡೋದ್ರಿಂದ ನಿಮ್ ಆಲ್ರೆಡಿ ಅಬ್ಸರ್ವ್ ಮಾಡಿರ್ಬೋದು. ನಾವು ಅಡಿಗೆ ಮಾಡ್ಬೇಕಾದ್ರೆ ನೀರಲ್ಲಿ ಹಾಕ್ತಿವಿ ಈರುಳ್ಳಿನ, ಯಾಕೆಂತಂದ್ರೆ ಅದ್ರದ್ದು ಏನು ಕಾಕ್ ಅಂತ ಅಂತೀವಲ್ಲ, ನಾವು ಉತ್ತರ ಕರ್ನಾಟಕದಲ್ಲಿ ಕಾಕ್ ಅಂತೀವಿ ಅದನ್ನ, ಇಲ್ಲಿ ಏನಂತಾರೆ ಗೊತ್ತಿಲ್ಲ, ಆ ಸ್ಟ್ರಾಂಗ್ ಏನಿರುತ್ತಲ್ವಾ ಕಣ್ಣಿಗೆ ನೀರ್ ತರಿಸುವಂತಹ ಅಂಶ ಅದು ಹೋಗ್ಬಿಡುತ್ತೆ. ಸೊ ಅದ್ರ ಬದಲು ನೀವು ಇದನ್ನ ಮಾಡಿಟ್ಕೊಂಡ್ರೆ ನಿಮ್ಗೆ ಟೈಮ್ ಕೂಡ ಸೇವ್ ಆಗುತ್ತೆ. ಏನಂತಂದ್ರೆ ಬರೀ ಮೇಲಿರಂತಹ ಸಿಪ್ಪೆ ಮಾತ್ರ ಬಿಡಿಸಿಟ್ಕೊಂಡ್ರೋದ್ರಿಂದ ಆ ಸ್ಕಿನ್ ಒಳಗಡೆ ಇರುವಂತಹ ಸ್ಕಿನ್ ಎಕ್ಸ್ಫೋಲಿಯೇಟ್ ಆಗುತ್ತೆ ಅಲ್ವಾ ಏರ್ಗೆ. ಆವಾಗ ಏನಾಗುತ್ತೆ, ಆ ಏನು ಕಾಕ್ ಅನ್ನೋದಿರುತ್ತೆ ಅಲ್ವಾ, ಆ ಸ್ಟ್ರಾಂಗ್ ಅರೋಮಾ ಏನಿರುತ್ತಲ್ಲ ಅದು ಹೊರಟೋಗುತ್ತೆ. ಅದು ಹೋಗೋದ್ರಿಂದ ಏನಾಗುತ್ತೆ ನಮ್ಗೆ ಈಸಿಯಾಗಿ ನಾವು ಪ್ರತಿನಿತ್ಯ ನಾವು ಈರುಳ್ಳಿ ಕಟ್ ಮಾಡ್ಕೋಬೇಕಾದ್ರೆ ಏನು ಸಮಸ್ಯೆ ಬರೋದಿಲ್ಲ. ಸೊ ಹಾಗಾಗಿ ಆ ತರ ನೀವು ಸ್ಕಿನ್ ನ ಪೀಲ್ ಮಾಡಿ ಆನಿಯನ್ಸ್ ನ ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡ್ಕೊಳ್ಬಹುದು ಅನ್ನೋದು ಇದು ಒಂದು ಟಿಪ್ ಆಗುತ್ತೆ. ಸೊ ಇಷ್ಟ ಆಗಿರುತ್ತೆ ನನ್ನ ಒಂದು ವೀಕ್ಲಿ ಮೀಲ್ ಪ್ಲಾನಿಂಗ್ ಟಿಪ್ಸ್. ಸೊ ಈ ಟಿಪ್ಸ್ ನಿಮ್ಗೆಲ್ಲರಿಗೂ ಯೂಸ್ಫುಲ್ ಅನ್ಸುತ್ತೆ ಅಂತ ಅನ್ಕೊಳ್ತೀನಿ. ಸೊ ಯೂಸ್ಫುಲ್ ಆದ್ರೆ ದಯವಿಟ್ಟು ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವರ್ಕಿಂಗ್ ಮಾಡ್ತಿರೋಂತಹ ಎಫರ್ಟ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಕಮೆಂಟ್ಸ್ ಹಾಕೋದನ್ನ ಮಾತ್ರ ಮರಿಬೇಡಿ ಆಯ್ತಾ, ಕಾಯ್ತಾ ಇರ್ತೀನಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆಗೆ ಇನ್ನೊಂದು ಇನ್ಫಾರ್ಮೇಶನ್ ಜೊತೆಗೆ ವರ್ಕಿಂಗ್ ಮಾಮ್ಸ್ ಗೆ ಹೆಲ್ಪ್ ಆಗೋ ರೀತಿಯಾಗಿ ಮತ್ತೊಂದು ವಿಡಿಯೋ ಜೊತೆಗೆ ನಾನು ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್.